Hello, dear friends. Welcome to Sahithya Radhana channel, and this is question paper analysis. So, especially 2018 PU recruitment question paper ಆಗಿರುತ್ತೆ. So far, we have completed 7 parts and 55 questions. So, ಇವತ್ತು 56th one ಇಂದ ಕಂಟಿನ್ಯೂ ಮಾಡೋಣ. ಸೊ ಅದೇ ರೀತಿಯಾಗಿ ದಿಸ್ ಕ್ವೆಶನ್ ಪೇಪರ್ ಸೀರೀಸ್ ವಿಲ್ ಹೆಲ್ಪ್ಫುಲ್ ಫಾರ್ ಪಿ ಯು ರಿಕ್ರೂಟ್ಮೆಂಟ್ ಅಥವಾ ನೆಟ್ ಇರ್ಬೋದು, ಕೆಸೆಟ್ ಇರ್ಬೋದು, GPT, HSTR. ಸೊ ಎಲ್ಲ ರೀತಿಯಾದಂತಹ ಲಿಟ್ರೇಚರ್ ಎಕ್ಸಾಮ್ಸ್ಗೆ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸನ್ನ ಶುರು ಮಾಡೋಣ. ಅದಕ್ಕೂ ಮೊದಲೇ ನಿಮ್ಗೆ ನನ್ನ ವಿಡಿಯೋಸ್ ಇನ್ಫಾರ್ಮೇಶನ್ ಇಷ್ಟ ಆಯ್ತಪ್ಪ ಅಂದ್ರೆ ಒಂದು ಲೈಕ್ ಅನ್ನ ಕೊಡಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಅಂಡ್ ಯಾರೆಲ್ಲ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಾಹಿತ್ಯ ರಾಧನಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾರ್ ಮೋರ್ ಇನ್ಫಾರ್ಮೇಶನ್ ಅಂಡ್ ಫಾರ್ ಮೋರ್ ಕ್ಲಾಸಸ್. ಸೊ ಹಾಗಾದ್ರೆ 56th ಕ್ವೆಶನ್ ಏನಿದೆ ನೋಡೋಣ. 56th ಒನ್ ವಿ ಹ್ಯಾವ್ ಕಂಪ್ಲೀಟೆಡ್. 56th ಗೊತ್ತಲ್ಲ, ವೆನ್ ವಾಸ್ ಲಿರಿಕಲ್ ಬ್ಯಾಲೆಟ್ಸ್ ಫೈನಲಿ ಕಂಪ್ಲೀಟೆಡ್? ಸೊ ದಟ್ ವಾಸ್ 1797 and it was first published in 1798. I hope you know this. Next question bandu, who is the founder of the Oxford movement? Newman, W.H. Hutton, okay, W.H. Hudson anta kodbekagitte ansutte adu, John Cable and option D Russell. So hagadre information nodona enide 57th. So, the Oxford movement was a religious movement, especially this is religious movement within the Church of England in the early 19th century. Okay, so date ಅನ್ನ ನೋಡ್ಕೋಬೇಕು ಅಂಡ್ ಈ ಮೂವ್ಮೆಂಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. Aiming to revive the church's Catholic roots. So, okay, remember, so the intention behind this movement ಏನಾಗಿರತ್ತೆ? To revive the church's Catholic roots and restore traditional rituals and doctrines that had been diminished by Protestant reforms. So I hope you remember this. When Henry VIII was about to marry Anne Boleyn, so he declared himself the leader of the church. ಸೊ ಅವಾಗ ಏನಾಗತ್ತೆ, ಪ್ರಾಟೆಸ್ಟೆಂಟ್ ರಿಫಾರ್ಮೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಅವನು ಇಟಾಲಿಯನ್ ಪೋಪ್ ಮತ್ತೆ ಚರ್ಚ್ ಇಂದ ಬ್ರೇಕ್ ಮಾಡಿಕೊಂಡು ಇಂಗ್ಲೆಂಡ್ ಚರ್ಚನೆ ಏನಾಗುತ್ತೆ, ಡಾಮಿನೆಂಟ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಂಗ್ಲಿಕನಿಸಮ್ ಅಥವಾ ಪ್ರಾಟೆಸ್ಟೆಂಟಿನಿಸಮ್ ಆವಾಗ ಪ್ರಾಮಿನೆಂಟ್ ಆಗ್ತಾ ಬರುತ್ತೆ. ಸೊ ಅವಾಗ ಕಳ್ಕೊಂಡಿದ್ದಂತಹ ಈ ಕ್ಯಾಥಲಿಕ್ ಟ್ರೆಡಿಷನ್ಸ್ ಮತ್ತೆ ರೂಟ್ಸ್ ಅನ್ನ ಇಲ್ಲಿ ಏನ್ ಮಾಡೋಕೆ ಹೊರಟಿದ್ದಾರೆ, ರಿಫಾರ್ಮ್ ಮಾಡೋಕೆ ಹೊರಟಿದ್ದಾರೆ, ಮತ್ತೆ ರಿವೈವ್ ಮಾಡೋಕೆ ಹೊರಟಿದ್ದಾರೆ. ಸೊ ದಟ್ ಈಸ್ ವಾಟ್ ಆಕ್ಸ್ಫರ್ಡ್ ಮೂವ್ಮೆಂಟ್. It began around 1833, okay, at the University of Oxford. Of course, the title itself is telling the movement and the place. Oxford alli begin ಆಗುತ್ತೆ 1833 ನಲ್ಲಿ. It was primarily initiated by John Henry Newman. ಸೊ ಇದನ್ನ ಇನಿಶಿಯೇಟ್ ಮಾಡಿದ್ದು ನ್ಯೂಮನ್ ಅಲಾಂಗ್ ವಿತ್ ಜಾನ್ ಕೇಬಲ್. ಸೊ ನಿಮ್ಗೆ ಆಪ್ಷನ್ ಅಲ್ಲಿ ಎರಡೂ ಕೂಡ ಇರೋದ್ರಿಂದ ನಿಮ್ಗೆ ಮೇ ಬಿ ಎರಡೂ ಕೂಡ ಆನ್ಸರ್ ಆಗುತ್ತೆ, ನ್ಯೂಮನ್ ಅಂಡ್ ಕೇಬಲ್. ಓಕೆ, ಸೊ ನಿಮ್ಗೆ ಕೀ ಆನ್ಸರ್ ಅಲ್ಲಿ ಏನಾದ್ರು ಆಪ್ಷನ್ ಎ ಅಂಡ್ ಸಿ ಕೊಟ್ಟಿದ್ರೆ ಎರಡು ಕೂಡ ಆನ್ಸರ್ ಆಗಿರುತ್ತೆ. ಬಟ್ ಒಂದನ್ನ ಮಾತ್ರ ಆನ್ಸರ್ ಮಾಡ್ಬೇಕು ಅಂತ ಆದ್ರೆ ನ್ಯೂಮನ್ ಕೂಡ ಆಗುತ್ತೆ. ಮೇ ಬಿ ಲಾಸ್ಟ್ ಟೈಮ್ ದೇ ಹ್ಯಾವ್ ಗಾಟ್ ಗ್ರೇಸ್ ಮಾರ್ಕ್ಸ್, ಐ ಥಿಂಕ್. ನ್ಯೂಮನ್ ಅಲಾಂಗ್ ವಿತ್ ಜಾನ್ ಕೇಬಲ್ ಅಂಡ್ ಎಡ್ವರ್ಡ್ ಬೌರಿಸ್ ಪ್ಯೂಸಿ. ಆಯ್ತಾ, ನ್ಯೂಮನ್, ಕೇಬಲ್, ಪ್ಯೂಸಿ ಈ ಮೂರು ಜನರು ಆಕ್ಸ್ಫರ್ಡ್ ಮೂವ್ಮೆಂಟ್ ನ ಹರಿಕಾರರಾಗಿರ್ತಾರೆ. ಪ್ಲೀಸ್ ರಿಮೆಂಬರ್. Who are all Oxford scholars and clergymen. It had a significant impact on literature in the 19th century. So of course you all know that religious movements agirli, political changes agirli, so all these are part of the societal issues. So hagagi alli enenu issues agta irutto, of course the writers tend to take the source from that, alva. ಸೊ ಹಾಗಾಗಿ ಈ ರಿಲಿಜಿಯಸ್ ಮೂವ್ಮೆಂಟ್ ಏನಾಗುತ್ತೆ, 19th ಸೆಂಚುರಿ ಲಿಟ್ರೇಚರ್ ಮೇಲೂ ಕೂಡ ಪ್ರಭಾವವನ್ನ ಬೀರುತ್ತೆ. ಇನ್ಫ್ಲೂಯೆನ್ಸಿಂಗ್ ಬೋತ್ ಪೊಯೆಟ್ರಿ ಅಂಡ್ ಪ್ರೋಸ್. ಆಫ್ ಕೋರ್ಸ್ ಇಟ್ಸ್ ಎಂಫಸೈಸ್ ಆನ್ ಟ್ರೆಡಿಷನ್, spirituality,
and the sacredness of everyday life inspired a generation of writers to explore themes related to faith, morality, and the human experience, that too related Catholicism. Then, so poets like John Henry Newman and Gerard Manley Hopkins. So Gerard Manley GM Hopkins ಇವ್ರದ್ದು ಪೊಯಿಟ್ರಿನ ಕೂಡ ನೋಡ್ತಾ ಹೋಗ್ತೀರಾ. ಸೊ ಅಲ್ಲಿ ನಿಮ್ಗೆ ಪೂರ್ತಿಯಾಗಿ ಅರ್ಥ ಆಗತ್ತೆ. ಬಟ್ ಇಲ್ಲೊಂದು ಸಣ್ಣದಾದ ಇಂಟ್ರಡಕ್ಷನ್. ಜಾನ್ ನ್ಯೂಮನ್ ಮತ್ತೆ GM Hopkins incorporated religious themes into their works, examining the beauty of creation and the intricacies of faith. So, Hopkins concepts, please do more research on this topic. Okay, so GM Hopkins, the concept of inscape and in stress. So, this is very important. Please do have a search on this topic, emphasized the idea that every created thing bears the mark of God. ಸೊ ಲೈಕ್ ನಮ್ಗೆ ಈಗಲ್ ಬಗ್ಗೆ ಒಂದು ಪೊಯೆಟ್ರಿನ ಬರಿತಾ ಹೋಗ್ತಾರೆ. ಸೊ ಅದರಲ್ಲಿ ಯಾವ ರೀತಿಯಾಗಿ ಇದು ಕ್ರಿಯೇಚರ್ ಲೈಕ್ ಎಕ್ಸ್ಟ್ರಾಡಿನರಿ ಅಂತ ಎಲ್ಲ ಹೇಳ್ತಾ ಹೋಗ್ತಾರೆ. ಸೊ ಅಲ್ಲಿ ನಮ್ಗೆ ಇನ್ಸ್ಕೇಪ್ ಅಂಡ್ ಇನ್ಸ್ಟ್ರೆಸ್ ಅನ್ನೋ ಕಾನ್ಸೆಪ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆ, ಸೊ ನ್ಯೂಮನ್ ಅಂಡ್ GM ಹಾಕಿನ್ಸ್ ಪೊಯಿಟ್ರಿನಲ್ಲಿ ನಾವು ಈ ರೀತಿಯಾದಂತಹ ಆಕ್ಸ್ಫರ್ಡ್ ಮೂವ್ಮೆಂಟ್ ನ ಇನ್ಫ್ಲುಯೆನ್ಸಸ್ ನ ನೋಡ್ತಾ ಹೋಗ್ಬೋದು. ರಿಲಿಜಿಯಸ್ ಫೇತ್, ಮೊರಾಲಿಟಿ ಇರ್ಬೋದು, ಇದೆಲ್ಲವನ್ನು ಕೂಡ. ನೆಕ್ಸ್ಟ್, ದ ಪ್ರೀ ರೆಫ್ಲೈಟ್ ಬ್ರದರ್ಹುಡ್. ಸೊ ಹಾಗಾದ್ರೆ ಲೈಕ್ ಆಕ್ಸ್ಫರ್ಡ್ ಮೂವ್ಮೆಂಟ್ ಇಂದ ಯಾರೆಲ್ಲ ಇನ್ಫ್ಲೂಯೆನ್ಸ್ ಆದ್ರು, ಯಾವ್ದೆಲ್ಲ ನೆಕ್ಸ್ಟ್ ಬರುವಂತ ಮೂವ್ಮೆಂಟ್ಸ್ ಇನ್ಫ್ಲೂಯೆನ್ಸ್ ಆಗುತ್ತೆ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆಗತ್ತೆ. ಓಕೆ, ದ ಪ್ರೀ ರೆಫ್ಲೈಟ್ ಬ್ರದರ್ಹುಡ್. The Pre-Raphaelite Brotherhood founded in 1848. ಸೊ ಹಾಗಾದ್ರೆ 1833 ನಲ್ಲಿ ಆಕ್ಸ್ಫರ್ಡ್ ಮೂವ್ಮೆಂಟ್ ಬಿಗಿನ್ ಆಗುತ್ತೆ. ಸೊ ಅದರಿಂದ ಇನ್ಫ್ಲುಯೆನ್ಸ್ ಆದಂತ ಪ್ರೀ ರ್ಯಾಫ್ಲೈಟ್ ಬ್ರದರ್ಹುಡ್, ಸೊ ಫೌಂಡೆಡ್ ಇನ್ 1848, was inspired by the Oxford movement's focus on spiritual and moral themes. Their works often highlighted nature, medievalism, and romanticized interpretations of religious subjects. ಸೊ ರೊಮ್ಯಾಂಟಿಸಮ್ ಇಂದನೂ ಕೂಡ ಏನಾಗುತ್ತೆ, ಪ್ರೀ ರ್ಯಾಫ್ಲೈಟ್ ಬ್ರದರ್ಹುಡ್ ಇನ್ಫ್ಲೂಯೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಇದೊಂಥರ ಎರಡರ ಒಂದು ಮಿಕ್ಸ್ಚರ್ ಆಗಿರುತ್ತೆ. ಓಕೆ, ಸೊ ಅಮಲ್ಗಮೇಷನ್ ಆಫ್ ರೊಮ್ಯಾಂಟಿಸಿಸಮ್ ಅಂಡ್ ಆಲ್ಸೋ ಆಕ್ಸ್ಫರ್ಡ್ ಮೂವ್ಮೆಂಟ್, ರಿಲಿಜಿಯಸ್ ಪ್ಲಸ್ ರೊಮ್ಯಾಂಟಿಸಿಸಮ್. ನೆಕ್ಸ್ಟ್, ಡಾಂಟೆ ಗ್ಯಾಬ್ರಿಯಲ್ ರೊಸೆಟ್ಟಿ. ಸೊ ಪ್ರೀ ರ್ಯಾಫ್ಲೈಟ್ ಬ್ರದರ್ಹುಡ್ ಅಲ್ಲಿ ಯಾರೆಲ್ಲ ಬರ್ತಾ ಹೋಗ್ತಾರೆ, ಡಾಂಟೆ ಗ್ಯಾಬ್ರಿಯಲ್ ರೊಸೆಟ್ಟಿ, ಕ್ರಿಸ್ಟಿನಾ ರೊಸೆಟ್ಟಿ, say they are siblings, and William Harmon Hunt. So these are the three like predominant writers at that moment. So were the inspired writers. ಇದರಿಂದ ಇನ್ಸ್ಪೈರ್ ಆದಂತಹ ರೈಟರ್ಸ್ ಆಗಿರ್ತಾರೆ. ಒನ್ಸ್ ಅಗೈನ್, ಡಾಂಟೆ ಗ್ಯಾಬ್ರಿಯಲ್ ರೊಸೆಟ್ಟಿ, ಕ್ರಿಸ್ಟಿಯಾನಾ ರೊಸೆಟ್ಟಿ and William Harmon Hunt. Then, so this Oxford movement led to a revival of interest in medieval literature. Medieval literature, remember? So medieval literature focuses on religion, more on religion. So next comes Renaissance, which focused on human being. So religious ಇಂದ ಏನಾಗ್ತಾ ಹೋಗುತ್ತೆ, like human becomes the center of the Renaissance. ಸೊ ಅಗೇನ್ ಇಲ್ಲಿ ಏನಾಗುತ್ತೆ, ಆಕ್ಸ್ಫರ್ಡ್ ಮೂವ್ಮೆಂಟ್ ಅಲ್ಲಿ ಸೊ ಮಿಡಿವಲ್ ಲಿಟ್ರೇಚರ್ಗೆ ಮತ್ತೆ ಹೋಗ್ತಾರೆ. ಸೊ ಅಲ್ಲಿಂದ ಇನ್ಫ್ಲುಯೆನ್ಸ್ ಆಗ್ತಾರೆ. ಅಗೇನ್ ರಿಲಿಜನ್ ಬಿಕಮ್ಸ್ ದ ಸೆಂಟರ್ ಹಿಯರ್. ಥೀಮ್ಸ್ ಅಂಡ್ ಫಾರ್ಮ್ಸ್. ಸೊ ಆಥರ್ಸ್ ಲೈಕ್ Alfred Lord Tennyson and Matthew Arnold drew on medieval themes and narratives. ಸೊ ಇವರು ಕೂಡ ಇನ್ಫ್ಲುಯೆನ್ಸ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದು. ಓಕೆ, ನೆಕ್ಸ್ಟ್ ಕ್ವೆಶನ್. ಹಾಗಾದ್ರೆ ಆಕ್ಸ್ಫರ್ಡ್ ಮೂವ್ಮೆಂಟ್ ಬಗ್ಗೆ ನಾನು ಸ್ವಲ್ಪ, ಸೊ ಯಾವ್ಯಾವ ಮೂವ್ಮೆಂಟು ಮತ್ತೆ ಯಾವೆಲ್ಲ ವ್ಯಕ್ತಿಗಳು ಇದರಿಂದ ಇನ್ಫ್ಲುಯೆನ್ಸ್ ಆಗಿದ್ದಾರೆ, ಯಾವಾಗ ಶುರು ಆಗತ್ತೆ, ಯಾಕೆ ಶುರು ಆಗತ್ತೆ, ಸೊ ಯಾರೆಲ್ಲ ಇದರ ಹರಿಕಾರರು, ಈ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಕೊಡೋಕೆ ಟ್ರೈ ಮಾಡಿದೀನಿ. ಸೊ ಅದ್ರ ಬಗ್ಗೆ ನೀವಿನ್ನ ಡೀಪ್ ಆಗಿ ಏನ್ ಮಾಡ್ಬೇಕಾಗತ್ತೆ, ರಿಸರ್ಚ್ ಮಾಡ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ 58. ಸೊ ಹಾಗಾದ್ರೆ ಆಪ್ಷನ್ ಎ ಮತ್ತೆ ಆಪ್ಷನ್ ಸಿ ಎರಡೂ ಕೂಡ ನಿಮ್ಗೆ ಆನ್ಸರ್ ಆಗಿತ್ತೆ. ಜಾನ್ ಕೇಬಲ್ ಮತ್ತೆ ನ್ಯೂಮನ್, ಅದ್ರ ಜೊತೆಗೆ ಪ್ಯೂಸಿ, ಮೂರು ಜನನು ಕೂಡ ಲೈಕ್ ಫೌಂಡರ್ಸ್ ಆಗಿರ್ತಾರೆ. ಸೊ ನೆಕ್ಸ್ಟ್ 57th ಆಯ್ತು. 58th ಒನ್ ಬಂದು, ವಿಚ್ ನಾವೆಲ್ ಆಫ್ ಮುಲ್ಕ್ರಾಜ್ ಆನಂದ್ ಹ್ಯಾಸ್ ಎ ದಲಿತ್ ಆಸ್ ದಿ ಹೀರೋ. ಅಫ್ಕೋರ್ಸ್ ಯು ಆಲ್ ನೋ. ಸೊ ದಲಿತ್ ಆಸ್ ಎ ಹೀರೋ ಅಂದ್ರೆ ಯಾವ್ದ್ರಲ್ಲಿ ಬರುತ್ತೆ, ಅನ್ಟಚಬಲ್ ಪೋಯಮ್ ಅಲ್ಲಿ, ಸಾರಿ ಅನ್ಟಚಬಲ್ ನಾವೆಲ್ ಅಲ್ಲಿ ನಾವು ಕಾಣಬಹುದು. ಆಪ್ಷನ್ ಸಿ. ಸೊ ಟೂ ಲೀವ್ಸ್ ಅಂಡ್ ಎ ಬರ್ಡ್, ಕೂಲಿ.
ಸೊ ಮಾರ್ನಿಂಗ್ ಫೇಸ್, ಹಾಗಾದ್ರೆ ಇದೆಲ್ಲ ಏನ್ ವರ್ಕ್ಸ್ ಆಗಿರುತ್ತೆ. ಹಾಗಾಗಿ ಇನ್ನ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಅನ್ಟಚಬಲ್ ಬಗ್ಗೆ ಏನಿದೆ ನೋಡೋಣ. So 58th one. So Mulkraj Anand born in 1905. Okay. ಮುಲ್ಕ್ರಾಜ್ ಆನಂದ್, ಆರ್ ಕೆ ನಾರಾಯಣ್, ರಾಜಾರಾವ್. ಸೊ ಈ ಮೂರು ಜನರನ್ನ ಇಂಡಿಯನ್ ಲಿಟ್ರೇಚರ್ ಅಲ್ಲಿ ಟ್ರಿಯೋ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವರ ಡೇಟ್ ಆಫ್ ಬರ್ತ್ ಕೂಡ ಅಕ್ಕಪಕ್ಕನೇ ಇರುತ್ತೆ. ಸೊ ದಟ್ ವಿಲ್ ಹೆಲ್ಪ್ ಯು ಟು ಆರ್ಡರ್, ಲೈಕ್ ಕ್ರೊನಾಲಜಿನ ಆರ್ಡರ್ ಮಾಡೋಕೆ ನಿಮ್ಗೆ ಹೆಲ್ಪ್ ಆಗುತ್ತೆ ಇಫ್ ಯು ರಿಮೆಂಬರ್ ಲೈಕ್ ದಟ್. Okay, Mulkraj Anand born in 1905 in Peshawar, now in Pakistan. Anand belonged to a family of modest means, and his interactions with the lower strata of society, particularly the untouchables, played a crucial role in shaping his worldview. So, hagadre, since he is from a upper caste, so upper caste in the ಸೇರಿದಂತ ಇವರು, why did he think about the lower caste or Dalits? Because so his conversation or interaction with the society, other lower classes, inspired him to take up the topic. Anand was deeply influenced by Mahatma Gandhi. Of course, you know that influence in the Untouchable novel and his ideals of truth, non-violence, and social equality. He was particularly influenced by writers like Charles Dickens, and also he was educated in England only. That is why, whose portrayals of the working class resonated with Anand's desire to depict the struggles of the marginalized. So you can see such themes in Charles Dickens. ಚಾರ್ಲ್ಸ್ ಡಿಕನ್ಸ್ ಅಲ್ಲೂ ಕೂಡ ನೀವು ಅದೇ ರೀತಿಯಾದಂತಹ ಕ್ಯಾರೆಕ್ಟರ್ಸ್ ಗಳನ್ನ ನೋಡ್ತಾ ಹೋಗ್ತೀವಿ. ಸೊ ಹಾರ್ಡ್ ಟೈಮ್ಸ್ ಇರ್ಬೋದು ಬೆಸ್ಟ್ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಕಮ್ಸ್ ಎ ಟೇಲ್ ಆಫ್ ಟೂ ಸಿಟೀಸ್ ಅಲ್ಲೂ ನೋಡ್ತಾ ಹೋಗ್ತೀವಿ. ಸೊ ಫ್ರೆಂಚ್ ರೆವಲ್ಯೂಷನ್ ಯಾವ ರೀತಿ ಆಗುತ್ತೆ, ಲೈಕ್ ಅಲ್ಲಿ ಲೈಕ್ ಕ್ಯಾಸ್ಟ್ ಅನ್ನೋದಿಲ್ಲ ಅಂದ್ರೂ ಕೂಡ ಅಲ್ಲಿ ಸೊಸೈಟಲ್ ಸ್ಟೇಟಸ್ ಗಳು ಬರ್ತಾ ಹೋಗುತ್ತೆ. ಓಕೆ, ಸೊ ಫಿಲಾಸಫರ್ಸ್ ಲೈಕ್ ಕಾರ್ಲ್ ಮಾರ್ಕ್ಸ್. ಸೊ ಈ ರೀತಿ ಚಾರ್ಲ್ಸ್ ಡಿಕನ್ಸ್ ಇಂದ ಮತ್ತೆ ಕಾರ್ಲ್ ಮಾರ್ಕ್ಸ್ ಇಂದ ಇವರು ಇನ್ಫ್ಲುಯೆನ್ಸ್ ಆಗಿರ್ತಾರೆ. ಅದ್ರ ಜೊತೆಗೆ ಮಹಾತ್ಮ ಗಾಂಧಿ. ಸೊ ಈ ರೀತಿಯಾದಂತಹ ಇನ್ಫ್ಲುಯೆನ್ಸಸ್ ಅನ್ನ ನಾವು ಅನ್ಟಚಬಲ್ ನೋಡ್ಬೋದು. ಕ್ರಿಶ್ಚಿಯಾನಿಟಿ ಒಂದಾಗಿರುತ್ತೆ, ಕಾರ್ಲ್ ಮಾರ್ಕ್ಸ್ ಇನ್ಫ್ಲುಯೆನ್ಸ್ ಒಂದಾಗಿರುತ್ತೆ, ಅಂಡ್ ಒನ್ ಮೋರ್ ಮಹಾತ್ಮ ಗಾಂಧಿ ಇನ್ಫ್ಲುಯೆನ್ಸ್. ಈ ಮೂರು ಇನ್ಫ್ಲುಯೆನ್ಸಸ್ ಅನ್ನ ನಾವೇನ್ ಮಾಡ್ತಾ ಹೋಗ್ತೀವಿ, ನಾವೆಲ್ ನಲ್ಲಿ ನೋಡ್ತಾ ಹೋಗ್ತೀವಿ. ಆಲ್ಸೋ ಇನ್ಫ್ಲುಯೆನ್ಸ್ಡ್ ಹಿಸ್ ವ್ಯೂಸ್ ಆನ್ ಸೋಷಿಯಲ್ ಜಸ್ಟಿಸ್. Anand was one of the first Indian writers in English to address the issue of untouchability. This is very important. Till then, nobody talked about untouchability or Dalits, untouchability and caste oppression, because that was the society where the untouchability or discrimination was accepted as usual. Okay, nobody was thinking that much. Maybe Mahatma Gandhi was talking about that, but explicitly through their writings first ಬರ್ದಿದ್ ಯಾರು ಅಂತ ಅಂದ್ರೆ ಮುಲ್ಕ್ರಾಜ್ ಆನಂದ್. Using fiction as a tool for social change and awareness. So upper class people were so dominating. ಸೊ ಹಾಗಾಗಿ ಅವರು ಈ ರೀತಿಯಾದಂತ ಬೆಳವಣಿಗೆಗಳಿಗೆ ಅವರು ಅಲೋ ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಸೊಸೈಟಲ್ ಚೇಂಜಸ್ ಕೂಡ ಆಗ್ತಾ ಇರ್ಲಿಲ್ಲ. ಸೊ ಸೊಸೈಟಿನಲ್ಲಿ ಚೇಂಜ್ ಮಾಡ್ಬೇಕು ಅಂತಂದ್ರೆ ಸೊ ಅದ್ರ ಮೇಲೆ ಪರಿಣಾಮ ಬೀರುವಂತಹ ವೆಪನ್ಸ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಇರ್ಬೇಕಾಗತ್ತೆ. ಅಂಡ್ ಸೊ ಮುಲ್ಕ್ರಾಜ್ ಆನಂದ್ಸ್ ರೋಲ್ ವಾಸ್ ಮೇಜರ್ ಅಮಾಂಗ್ ದೆಮ್. ಸೊ ಅನ್ಟಚಬಲ್. ಸೊ ಹಾಗಾದ್ರೆ ಅನ್ಟಚಬಲ್ ಬಗ್ಗೆ, ಅನ್ಟಚಬಲ್ ವಾಸ್ ಪಬ್ಲಿಷ್ಡ್ ಇನ್ 1935. Okay, Untouchable is Anand's groundbreaking novel about Bhaka. So Bhaka is the protagonist, a young sweeper from the untouchable caste, means Dalits. Set over a single day. It takes place in a single day. Okay, ನಿಮ್ಗೆ ಇದು ಈ ರೀತಿನೂ ಕ್ವಶನ್ ಕೇಳ್ಬಹುದು. ಲೈಕ್ ಮುಲ್ಕ್ರಾಜ್ ಆನಂದ್ ನಾವೆಲ್ಸ್ ಅಲ್ಲಿ ನಡೆಯುವಂತಹ ಯಾವ ಏನು ಸ್ಟೋರಿ ಒನ್ ಡೇ ನಲ್ಲಿ ನಡೆಯುತ್ತೆ ಅಂತ. The novel portrays Baka's experiences and humiliations as he encounters caste-based prejudice. So like since morning to till evening ಅವನ ಯಾವ ರೀತಿಯಾಗಿ ಜೀವನ ನಡೆಯುತ್ತೆ, ಸೊ ಅದ್ರಲ್ಲಿ ಯಾವ ರೀತಿಯಾಗಿ ಅವನು ಆ ಎಕ್ಸ್ಪೀರಿಯನ್ಸಸ್ ನ ಪಡ್ಕೊಳ್ತಾನೆ ಅನ್ನೋದ್ರ ಮೂಲಕ ಸೊಸೈಟಿ ಎಷ್ಟು ಕ್ರೂಯಲ್ ಆಗಿದೆ ಅನ್ನೋದನ್ನ ನಮಗೆ ಮುಲ್ಕ್ರಾಜ್ ಆನಂದ್ ಅವರು ತೋರಿಸ್ತಾ ಹೋಗ್ತಾರೆ. ಸೊ ಇದ್ರಲ್ಲಿ ಬರುವಂತ ಥೀಮ್ಸ್ ಅಂದ್ರೆ ಕ್ಯಾಸ್ಟ್ ಡಿಸ್ಕ್ರಿಮಿನೇಷನ್, ಯು ಹ್ಯಾವ್ ಸೀನ್ ದಟ್, social injustice, dignity, human resilience, and the possibility of social reform. Okay, so ನಾನು ಹೇಳ್ದೆ ಅಲ್ವಾ ಕ್ರಿಶ್ಚಿಯಾನಿಟಿ, ಕ್ರಿಶ್ಚಿಯಾನಿಟಿ ಜೊತೆಗೆ
ಮಹಾತ್ಮ ಗಾಂಧೀಜಿ ಅವ್ರದ್ದು ಲೈಕ್ ಅವ್ರದ್ದು ಒಂದಷ್ಟು ಸ್ಪೀಚಸ್ ಬರ್ತಾ ಹೋಗುತ್ತೆ. ಸೊ ಅದಾದ್ಮೇಲೆ ಕಾರ್ಲ್ ಮಾರ್ಕ್ಸ್ ಅವ್ರದ್ದು ಮಾರ್ಕ್ಸಿಸಂ ಕೂಡ ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅವುಗಳನ್ನ ನಾವಿಲ್ಲಿ ಸೋಷಿಯಲ್ ರಿಫಾರ್ಮಿಗೆ ಮುಲ್ಕ್ ಆನಂದ್ ಅವ್ರು ಕೊಟ್ಟಿರುವಂತ ಸಲ್ಯೂಷನ್ಸ್ ಅಂತ ಕೂಡ ನಾವಿಲ್ಲಿ ಕನ್ಸಿಡರ್ ಮಾಡಬಹುದು. ಸೊ ನೆಕ್ಸ್ಟ್ ನಾವೆಲ್ ಬಂದು ಕೂಲಿ. ಕೂಲಿ ವಾಸ್ ಪಬ್ಲಿಷ್ಡ್ ಇನ್ 1936. Okay, you have to look into the chronology also here. 1936, 1935 ಬಂದು untouchable. So the novel tells the story of Muno, a poor, lower caste boy who travels from his village to various Indian cities in search of work. So from Mumbai to Dehradun ಹೋಗ್ತಾನೆ. ಸೊ ಅಲ್ಲಿಂದ ಇನ್ನೆಲ್ಗೋ ಹೋಗ್ತಾ ಆ ರೀತಿ his journey. Throughout his journey, Muno faces harsh exploitation as a servant, factory worker, and rickshaw puller until his tragic death from tuberculosis. Last ಗೆ ಅವನಿಗೆ TB ಬಂದು ಸತ್ ಹೋಗ್ತಾನೆ. ಸೊ ಪಿಕಲ್ ಫ್ಯಾಕ್ಟ್ರಿನಲ್ಲಿ ವರ್ಕ್ ಮಾಡ್ತಾನೆ, ಸರ್ಕಸ್ ಕಂಪನಿನಲ್ಲಿ ವರ್ಕ್ ಮಾಡ್ತಾನೆ. ಸೊ ಅದೆಲ್ಲವನ್ನ ನೀವು ನೋಡ್ಕೋಬೇಕಾಗುತ್ತೆ. ಬಿಕಾಸ್ ಅದನ್ನ ನಮ್ಗೆ ಈವೆಂಟ್ಸ್ ಸೀಕ್ವೆನ್ಸ್ ಅದ್ರ ಬೇಸ್ ಮೇಲೂ ನಮಗೆ ಏನ್ ಮಾಡ್ತಾರೆ, ಒಂದು ಕ್ವೆಶನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ಕ್ವೆಶನ್ ಪೇಪರ್ ಅಲ್ಲಿ ಮುಂದೆ ಆ ರೀತಿಯಾದ ಕ್ವೆಶನ್ ಕೂಡ ನೀವು ನೋಡ್ತೀರಾ. ಸೊ ನೆಕ್ಸ್ಟ್ ನಾವೆಲ್ ಬಂದು 2 Leaves and a Bird, 1937. ಸೊ ಒಂದೊಂದು ವರ್ಷಕ್ಕೆ ಒಂದೊಂದು ನಾವೆಲ್ ಬರ್ದಿದ್ದಾರೆ ನೋಡಿ. This novel centers on Gangu, a poor farmer who moves to Assam to work on a British-owned tea plantation. See, this is still European influence is here. Colonized India ಬಗ್ಗೆ ನಾವು ಮಾತಾಡ್ತಾ ಇರುವಂತದ್ದು. Hoping for a better life. However, he faces exploitation and abuse from the plantation owners and dies in an attempt to protect his daughter Gauri from sexual assault by a British overseer. So this is also a tragic death, like Muno. ಸೊ ಥೀಮ್ಸ್ ಇದರಲ್ಲಿ ಕಲೋನಿಯಲ್ ಎಕ್ಸ್ಪ್ಲಾಯ್ಟೇಷನ್ ಬರುತ್ತೆ, ಕ್ಲಾಸ್ ಅಪ್ರೆಷನ್ ಬರುತ್ತೆ, ವರ್ಕರ್ಸ್ ರೈಟ್ಸ್ ಬರುತ್ತೆ, ಅಬ್ಯೂಸ್ ಆಫ್ ಪವರ್, ರೆಸಿಲಿಯನ್ಸ್ ಆಫ್ ಹ್ಯೂಮನ್ ಸ್ಪಿರಿಟ್. ಸೊ ದೀಸ್ ಆರ್ ದಿ ಮೇನ್ ಥೀಮ್ಸ್ ಇನ್ ದಿಸ್ ವರ್ಕ್. ಸೊ ನೆಕ್ಸ್ಟ್ ಕಮ್ಸ್ ದ ವಿಲೇಜ್, 1939. ಸೊ 38 ಅಲ್ಲಿ ಯಾವುದು ಇಲ್ಲ, 39 ನೆಕ್ಸ್ಟ್. ದ ಫಸ್ಟ್ ಇನ್ ದ ಲಾಲು ಟ್ರಿಲಜಿ. ಓಕೆ, ಸೊ ಲಾಲು ಟ್ರಿಲಜಿನಲ್ಲಿ ಇದು ಫಸ್ಟ್ ಆಗಿರುತ್ತೆ, ದ ವಿಲೇಜ್. The village portrays Lalu Singh. So protagonist ಬಂದು Lalu Singh, a young Punjabi villager disillusioned by the oppressive caste system and British rule. So eager for change, he rebels against traditional customs and seeks a new path. So it is like Mulk Raj Anand is portraying himself. Like ಅವನ ಇಂಟೆನ್ಷನ್ಸ್ ಇರ್ಬೋದು, ಅವನ ರೆವಲ್ಯೂಷನರಿ ಐಡಿಯಾಸ್ ಇರ್ಬೋದು, ಅದನ್ನ ಈ ಕ್ಯಾರೆಕ್ಟರ್ ಮೂಲಕ ನಮಗೆ ತೋರಿಸ್ತಾ ಹೋಗ್ತಾರೆ. ಸೊ ಥೀಮ್ಸ್ ಬಂದು ರೂರಲ್ ಲೈಫ್, ಕ್ಲಾಸ್ ಅಂಡ್ ಕ್ಯಾಸ್ಟ್ ಹೈರಾರ್ಕಿ, ಕೊಲೋನಿಯಲ್ ಒಪ್ರೆಷನ್, ಸರ್ಚ್ ಫಾರ್ ಐಡೆಂಟಿಟಿ, ರೆಬಲಿಯನ್ ಅಗೇನ್ಸ್ಟ್ ದ ಟ್ರೆಡಿಷನ್. ಸೊ ಇದೆಲ್ಲವೂ ಕೂಡ ಯೂಶುವಲ್ ಆಗಿ ಆ ಕಾಲದಲ್ಲಿ ಬರೆದಿರುವಂತಹ ವರ್ಕ್ಸ್ ಅಲ್ಲಿ ನಾವು ಕಾಣಬಹುದು. ದೆನ್ ಅಕ್ರಾಸ್ ದಿ ಬ್ಲಾಕ್ ವಾಟರ್ಸ್, 1940. The second book in the Lalu trilogy. This novel follows Lalu as he joins the British Indian Army across the Blackwater. Remember, he is sent to fight in World War I in France. He confronts the brutal realities of war and grapples with the disconnected between fighting for colonial masters and his desire for India's freedom. There he realized what it really means, freedom. So allinda why should we fight for Britishers? So it is like in vain ಅಂತ ಅವನು ಅರ್ಥ ಮಾಡ್ಕೊಂಡು ಇಂಡಿಯಾ ಫ್ರೀಡಮ್ ಅನ್ನ ಅಲ್ಲಿ ಅವನು ಯೋಚನೆ ಮಾಡ್ತಾ ಹೋಗ್ತಾನೆ. ಸೊ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ. ಸೊ ಬೆಂಕಿ ಹತ್ಕೊಳ್ಳೋಕೆ ಯಾವ ರೀತಿ ಒಂದು ಕಿಡಿ ಸಾಕೋ, ಅದೇ ರೀತಿ ಒಂದು ಯೋಚನೆ ಬೇಕಾಗಿರುತ್ತೆ. ಓಕೆ, ಇಂಡಿಯಾ ಫ್ರೀಡಮ್ಗೆ. ಸೊ ಅದೇ ರೀತಿ ಎಷ್ಟೊಂದು ಜನ ಲೀಡರ್ಸ್ ಮುಂದೆ ಬರ್ತಾರೆ. ಫೈನಲಿ ವಿ ಗಾಟ್ ಫ್ರೀಡಮ್ ಇನ್ 1947. ಸೊ ನೆಕ್ಸ್ಟ್ ಕಮ್ಸ್ themes, important themes ಬಂದು colonial exploitation, of course, disillusionment with war, identity crisis means when he went there he faced many identity crisis. So patriotism ಅನ್ನ ನೋಡಬಹುದು ನೀವು, camaraderie. Okay, so next comes the sword and the sickle, 1942. 41 ನಲ್ಲಿ ಯಾವುದು ಇಲ್ಲ. So next comes the sword and the sickle, the final novel in the Lalu trilogy.
ಸೊ ಹಾಗಾದ್ರೆ ಲಾಲು ಟ್ರಿಲಜಿನಲ್ಲಿ ಯಾವ್ದ್ಯಾವ್ದು ಬರುತ್ತೆ? ಸೊ ಅದು ಯಾವ ಯಾವ ಡೇಟ್ಸ್ ಅಲ್ಲಿ ಪಬ್ಲಿಷ್ ಆಗಿದೆ? ಸೊ ವಾಟ್ ಇಸ್ ದಿ ಮೇನ್ ಸ್ಟೋರಿ? ವಾಟ್ ಆರ್ ದಿ ಕ್ಯಾರೆಕ್ಟರ್ಸ್? ಹೂ ಇಸ್ ದಿ ಪ್ರೊಟಾಗನಿಸ್ಟ್? ಸೊ ಎಲ್ಲೆಲ್ಲಿ ನಾವೆಲ್ ವಿಲ್ ಟೇಕ್ ಪ್ಲೇಸ್ ಅನ್ನೋದನ್ನು ಕೂಡ ನೀವು ನೋಡ್ಕೋಬೇಕಾಗತ್ತೆ. Lalu returning from war. Okay. So war only to face hardship and exploitation at home. So there also they were, working under the exploitation or domination of British alva. So means Europeans. So allu kuda he faced exploitation at home. At home andre India. Inspired by the Russian Revolution, he becomes involved in peasant uprising and embraces socialism as a path to justice. So usual ಆಗಿ ಮುಲ್ಕ್ರಾಜ್ ಆನಂದ್ ನಾವೆಲ್ಸ್ ಅಲ್ಲಿ ನಾವು ಲೈಕ್ ಸಲ್ಯೂಷನ್ಸ್ ಕೂಡ ನೋಡ್ತಾ ಹೋಗ್ತೀವಿ. ಸೊ ಥೀಮ್ಸ್ ಬಂದು ಸೋಷಿಯಲಿಸಮ್, ಕ್ಲಾಸ್ ಸ್ಟ್ರಗಲ್, ರೆವಲ್ಯೂಷನ್, ದ ಕ್ವೆಸ್ಟ್ ಫಾರ್ ಜಸ್ಟಿಸ್, ನ್ಯಾಷನಲಿಸಮ್ ಅಂಡ್ ಫ್ರೀಡಮ್. ಸೊ ದೀಸ್ ತ್ರೀ ಆರ್ Lalu trilogy. So once again, the village, across the black waters, and the sword and the sickle. So ಈ ಮೂರು ಕೂಡ ಲಾಲು ಟ್ರಿಲಜಿ ಆಗಿರುತ್ತೆ. Remember these novels in chronological order. Next comes The Big Heart. So The Big Heart published in 1945. The Big Heart follows Ananta. Okay, main character ಬಂದು ಇಲ್ಲಿ Ananta, a coppersmith in a small industrial town. As he grapples with the impact of industrialization on traditional artisans ಅಂತ ಅಂದ್ರೆ, ಸೊ ದೇಶೀಯ ಚಿಕ್ಕ ಪುಟ್ಟ ಸಣ್ಣ ಕೈಗಾರಿಕೆಗಳ ಮೇಲೆ ಯಾವ ರೀತಿಯಾದಂತ ಇಂಡಸ್ಟ್ರಿಯಲೈಸೇಷನ್ ಇನ್ಫ್ಲುಯೆನ್ಸ್ ಮಾಡತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೊ ಗುಡಿ ಕೈಗಾರಿಕೆ ಏನಾಗುತ್ತೆ, ಲೈಕ್ ಡೆಸ್ಟ್ರಾಯ್ ಆಗತ್ತೆ. When machines threaten to replace their skills, Ananta attempts to unite the workers to fight for their rights. It addresses the conflict between industrialization and traditional ways of life, representing Anand's concern over the effects of modernization. See, ಎಲ್ಲ ನಾವೆಲ್ಸ್ ಕೂಡ ಅವರು ಏನ್ ಮಾಡಿದ್ದಾರೆ, ಲೈಕ್ ಆಲ್ಮೋಸ್ಟ್ ಸಬ್ಜೆಕ್ಟಿವ್ ಆಗಿ ತಮ್ಮ ಥಾಟ್ಸ್ ಗಳನ್ನ ಅದಕ್ಕೆ ಇಂಬೈಬ್ ಮಾಡ್ತಾ ಬರಿತಾ ಹೋಗಿದ್ದಾರೆ. ಮಾಡರ್ನೈಸೇಷನ್ ಇಂದ ಏನೆಲ್ಲ ಅಫೆಕ್ಟ್ಸ್ ಆಗತ್ತೆ, ಹೌ ವಿ ಆರ್ ಗೋಯಿಂಗ್ ಟು ಲೂಸ್ ಅವರ್ ಲೈಫ್ ಅನ್ನೋದನ್ನು ಕೂಡ ಆ ಕಾಲದಲ್ಲಿ ಅವರು ಹೇಳ್ತಾ ಹೋಗಿದ್ದಾರೆ. ಮಾಡರ್ನೈಸೇಷನ್ ಆನ್ ಇಂಡಿಯಾಸ್ ಸೋಷಿಯಲ್ ಫ್ಯಾಬ್ರಿಕ್ ಮೀನ್ಸ್ ಇಂಡಿಯನ್ ಸೋಷಿಯಲ್ ಫ್ಯಾಬ್ರಿಕ್ ಯಾವ ರೀತಿ ಇತ್ತು ಅಂತಂದ್ರೆ, ವಿ ಟೋಟಲಿ ವರ್ ಡಿಪೆಂಡಿಂಗ್ ಆನ್ ದಿ ಸ್ಮಾಲ್ ಇಂಡಸ್ಟ್ರಿ, ಲೈಕ್ ಗುಡಿ ಕೈಗಾರಿಕೆಗಳು ಅಂತ ಹೇಳ್ತೀವಲ್ವಾ. ಸೊ ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗಿದ್ವಿ. when the industrialization introduced by the Europeans, the machines were replaced the human beings. ಸೊ ಅವಾಗ ಏನಾಗತ್ತೆ, ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಅನ್ಎಂಪ್ಲಾಯ್ಮೆಂಟ್ ಆದಾಗ ಲೈಕ್ ಇಲ್ಲಿ ಪ್ರೊಡ್ಯೂಸರ್ಸ್ ಅಂದ್ರೆ ಗುಡಿ ಕೈಗಾರಿಕೆಗಳಲ್ಲಿ ತಾವು ತಯಾರಿಸಿದ ವಸ್ತುಗಳನ್ನ ಯಾರು ತಗೊಳ್ತಾ ಇರಲ್ಲ, ಇಲ್ಲೂ ಕೂಡ ಲಾಸ್ ಆಗ್ತಾ ಇರುತ್ತೆ. ಸೊ ಟೋಟಲ್ ಆಗಿ ಇಂಡಿಯನ್ ಸೋಷಿಯಲ್ ಫ್ಯಾಬ್ರಿಕ್ ಅನ್ನೇ ಡಿಸಾರ್ಡರ್ ಮಾಡುತ್ತೆ. ಸೊ ಮುಂದೆ ಆಗುವಂತಹ ಅನಾಹುತಗಳನ್ನ ತಡಿಬೇಕು ಅನ್ನೋ ಕಾರಣಕ್ಕೆ ಬಿಗಿನಿಂಗ್ ಅಲ್ಲೇನೆ ಇಲ್ಲಿ ಮುಲ್ಕ್ರಾಜ್ ಆನಂದ್ ಅವರು ನಮ್ಗೆ ಒಂದು ಸಂದೇಶವನ್ನ ಕೊಡ್ತಿರೋ ರೀತಿ ಇದೆ. ಎನಿವೇಸ್ ದಟ್ ಹ್ಯಾಪೆಂಡ್. So industrialization versus traditional craftsmanship, exploitation, workers rights, community solidarity, modernization. So ಇದೆಲ್ಲ ಕಾನ್ಸೆಪ್ಟ್ಸ್ ಗಳನ್ನ, ಥೀಮ್ಸ್ ಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ನಾವೆಲ್ ಬಂದು ದ ಪ್ರೈವೇಟ್ ಲೈಫ್ ಆಫ್ ಅನ್ ಇಂಡಿಯನ್ ಪ್ರಿನ್ಸ್, published in 1953. This novel tells the story of the psychological and moral decline of a princely ruler, Maharaja ಅಶೋಕ್ ಕುಮಾರ್. ಓಕೆ, ಮಹಾರಾಜ ಅಶೋಕ್ ಕುಮಾರ್ ಅವ್ರದ್ದು ಅಂದ್ರೆ ಪ್ರೊಟಾಗನಿಸ್ಟ್ ಯಾರಿಲ್ಲಿ, ಮಹಾರಾಜ ಅಶೋಕ್ ಕುಮಾರ್, who lost his throne after India's independence. Unable to adapt to the new democratic India, he struggles with his lost status and the pull of his forbidden love for a commoner. ಓಕೆ, ಸೊ ಯೂಶುವಲ್ ಆಗಿ ನಾವು ಈ ತರದ ಸ್ಟೋರೀಸ್ ಗಳನ್ನ ಆ ಟೈಮ್ ಅಲ್ಲಿ ನೋಡಿದ್ವಿ. ಮೋಸ್ಟ್ ಆಫ್ ದಿ ಇಂಡಿಯನ್ ಪ್ರಿನ್ಸ್, ಕಿಂಗ್ಸ್ ಇರ್ಬೋದು, ಪ್ರಿನ್ಸ್ ಗಳಿರ್ಬೋದು. ಸೊ ದೇ ವರ್ ನಾಟ್ ಏಬಲ್ ಟು ವಾಟ್ ಇಸ್ ಇಟ್ ಜಾಯಿನ್ ಇಂಡಿಯನ್ ಟೋಟಲ್ ಕಂಟ್ರಿ ಆಗಿ ಅವರು ಆಗೋಕೆ ರೆಡಿ ಇರೋದಿಲ್ಲ. ಬಿಕಾಸ್ ದೇರ್ ಸ್ಟೇಟಸ್, ದೇ ಎಂಜಾಯ್ಡ್ ಸಚ್ ಸ್ಟೇಟಸ್ ಟಿಲ್ ದೆನ್. ಸೊ ಇಂಪ್ಯಾಕ್ಟ್ ಆಫ್ ಇಂಡಿಪೆಂಡೆನ್ಸ್, colonial legacy, feudalism,
So, like identity crisis, love and power, transition from ಟ್ರೆಡಿಷನ್ ಟು ಮಾಡರ್ನಿಟಿ. ಸೊ ಲೈಕ್ ನಾವು ಜಮ್ಮು ಕಾಶ್ಮೀರ ಇಲ್ಲಿವರೆಗೂ ನಾವು ಜಗಳ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಕಾರಣ ಇದೇ ರೀತಿ. ಸೊ ನೆಕ್ಸ್ಟ್ ಕಮ್ಸ್ ಡೆತ್ ಆಫ್ ಎ ಹೀರೋ 1963. ದಿಸ್ ಶಾರ್ಟ್ ನಾವೆಲ್ಲ, ಸೊ ಇದೊಂದು ನಾವೆಲ್ಲ ಆಗಿರತ್ತೆ, ಟೆಲ್ಸ್ ದಿ ಟ್ರಾಜಿಕ್ ಸ್ಟೋರಿ ಆಫ್ ದಿ ಯಂಗ್ ಫ್ರೀಡಮ್ ಫೈಟರ್ ನೂರ್ ಮಹಮ್ಮದ್. ಸೊ ಪ್ರೊಟಾಗನಿಸ್ಟ್ ಈಸ್ ನೂರ್ ಮಹಮ್ಮದ್ ಇನ್ this novella, Death of a Hero, who sacrifices his life for India's independence. Anand explores the heroism of common people who stand against oppression and the emotional cause of freedom. ಸೊ ಇಲ್ಲಿ ನಾವು ಥೀಮ್ಸ್ ಅನ್ನ ಫ್ರೀಡಮ್ ಸ್ಟ್ರಗಲ್ ನೋಡ್ಬೋದು, ಹೀರೋಯಿಸಮ್, ಸ್ಯಾಕ್ರಿಫೈಸ್, ನ್ಯಾಷನಲಿಸಮ್, ರೆಸಿಲಿಯನ್ಸ್, ಇಷ್ಟು ಕೂಡ ಥೀಮ್ಸ್ ಗಳನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ದೀಸ್ ಆರ್ ದಿ ನಾವೆಲ್ಸ್ ಬೈ ಲೈಕ್ ಮುಲ್ಕ್ರಾಜ್ ಆನಂದ್. ಓಕೆ, ಸೊ ನೀವು ಪ್ರತಿಯೊಂದು ನಾವೆಲ್, ಯಾವುದೇ ರೈಟರ್ದು ಯಾವುದೇ ನಾವೆಲ್ ಅನ್ನ ಓದ್ಬೇಕಾದ್ರೂ ಕೂಡ ನೀವು ಈ ರೀತಿ ಒಂದು ಚಿಕ್ಕ ಚಿಕ್ಕ ಶಾರ್ಟ್ ಸ್ಟೋರಿನ ಕಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಓಕೆ, ಸೊ ದಟ್ ನೀವು ಅದನ್ನ ಓದಿದ ತಕ್ಷಣನೇ ಏನಾಗುತ್ತೆ, ಅದರ ಐಡಿಯಾಸ್ ಬಂದ್ಬಿಡತ್ತೆ. ಸಾರಿ, ಎಸ್. ಸೊ ನೆಕ್ಸ್ಟ್ ಕ್ವೆಶನ್ ಬಂದು 50. ಎಸ್. So who among the following is not a university wit? Okay, so George Peele, Marlowe, John Lilly, Thomas Kidd. So hagadre yaru illi who among the following is not a university wit? George Peele is also there in that group. Marlowe kuda is also there. John Lilly is also there. Thomas Kidd is also there. Let's see. So illi I think this is also grace mark anta ansutte. So let's see the answer for this question. Yes. The term university wits. So ಹಾಗಾದ್ರೆ ಈ ಗ್ರೂಪಿಗೆ ಯೂನಿವರ್ಸಿಟಿ ವಿಟ್ಸ್ ಅಂತ ಕೊಟ್ಟವ್ರು ಯಾರು? The term university wits refers to a group of late 16th century. Date also important. Please look into it. 16th century English playwrights and poets who were educated at the University of Oxford and Cambridge. Both the universities. ಹಾಗಾದ್ರೆ ನೀವೇನ್ ಮಾಡ್ಬೇಕು? ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟವ್ರು ಯಾರು, ಹಾಗಾದ್ರೆ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಗೆ ಸಂಬಂಧಪಟ್ಟವ್ರು ಯಾರು ಅಂತ ನೀವು ನೋಡ್ಕೋಬೇಕಾಗತ್ತೆ. ದೀಸ್ ರೈಟರ್ಸ್ ವರ್ ಆಕ್ಟಿವ್ ಇನ್ ದಿ 1580s and early 90s. George Sainsbury, okay, George Sainsbury, a 19th century journalist and author, coined the term. Okay, so this is also very important information. Please look into it. George Sainsbury. He named this group as University Wits, which was not used during the writer's lifetime. So in the 16th century, they were not called like universities wits. Only in the 19th century, George Sainsbury named them as university wits. So ಹಾಗಾದ್ರೆ ಯಾರೆಲ್ಲ ಇದ್ರಲ್ಲಿ ಇರ್ತಾರೆ, ಅವ್ರದ್ದು ಇಂಪಾರ್ಟೆಂಟ್ ವರ್ಕ್ ಯಾವುದು ನೋಡೋಣ. ಸೊ ಮೇಜರ್ ಯೂನಿವರ್ಸಿಟಿ ವಿಟ್ಸ್ ಅಂಡ್ ದೇರ್ ಕಾಂಟ್ರಿಬ್ಯೂಷನ್ಸ್ ಅಂದ್ರೆ ಕ್ರಿಸ್ಟೋಫರ್ ಮಾರ್ಲೋ, known for Tamburlaine the Great, Dr. Faustus, The Jew of Malta, and Edward II. Next, Robert Greene, Friar Bacon and Friar Bungay. So ಇದು ಅವ್ರದ್ದು ತುಂಬಾ ಫೇಮಸ್ ವರ್ಕ್. Friar Bacon and Friar Bungay, Orlando Furioso, Pandasto. Okay, so these three works important. Greene is also remembered for his critic of Shakespeare in A Groatsworth of Wit. So Groatsworth of Wit ಅಲ್ಲಿ ಅವ್ರು ಏನ್ ಮಾಡ್ತಾರೆ, ಶೇಕ್ಸ್ಪಿಯರ್ ಅನ್ನ ಏನ್ ಹೇಳ್ತಾರೆ ನೋಡೋಣ. Where he refers to Shakespeare as an upstart crow, means he was imitating ಅನ್ನೋ ತರ ಲೈಕ್ ಅವರು ಇದ್ರಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ಶೇಕ್ಸ್ಪಿಯರ್ ಅನ್ನ ಅಪ್ಸ್ಟಾರ್ಟ್ ಕ್ರೋ ಅಂತ ಕರೆದಿದ್ ಯಾರಪ್ಪ ಅಂದ್ರೆ ರಾಬರ್ಟ್ ಗ್ರೀನ್ ಇನ್ ಹಿಸ್ ವರ್ಕ್ ಅ ಗ್ರೋಟ್ಸ್ವರ್ತ್ ಆಫ್ ವಿಟ್. ಸೊ ನೆಕ್ಸ್ಟ್ ಥರ್ಡ್ ಒನ್ ಬಂದು ಥಾಮಸ್ ನ್ಯಾಶ್, ದ ಅನ್ಫಾರ್ಚುನೇಟ್ ಟ್ರಾವೆಲರ್, ಸಮರ್ಸ್ ಲಾಸ್ಟ್ ವಿಲ್ ಅಂಡ್ ಟೆಸ್ಟಮೆಂಟ್. The Unfortunate Traveler is one of the earliest example of a picaresque novel in English. Okay, so this is also important information. Please make note. Note down this point. So these three
Novels alla, sorry, novels anta helidre, these are the plays. Okay, so George Peele. Next, The Old Wives Tale, The Arraignment of Paris. Next, Thomas Lodge, Rosalind. So Rosalind, ನಾವು ಶೇಕ್ಸ್ಪಿಯರ್ ರೋಸಲಿಂಡ್ ನ ಕೂಡ ನೋಡ್ತೀವಲ್ವಾ, ಥಾಮಸ್ ಲಾರ್ಜ್ ಇಂದ ತಗೊಂಡಿರುವಂತದ್ದು. The Wounds of Civil War. Okay, so Lodge's Rosalind was an like influential prose romance that served as the inspiration for Shakespeare's As You Like It. As You Like It na protagonist Rosalind na illinda inspire ಆಗಿರುವಂತದ್ದು. Next comes Thomas Kidd, The Spanish Tragedy. So ಹಾಗಾದ್ರೆ ನಮ್ಮ ಆಪ್ಷನ್ ಅಲ್ಲಿ ಥಾಮಸ್ ಕಿಡ್ ಕೂಡ ಇದೆ, ಪೀಲ್ ಇದೆ, ಲಾರ್ಡ್ಸ್ ಇದ್ದಾರೆ. ಸೊ ಅದ್ರ ಜೊತೆಗೆ ಗ್ರೀನ್ ಮತ್ತೆ ಮಾರ್ಲೋ, ಸಾರಿ ಲಾರ್ಡ್ಸ್ ಇಲ್ಲ, ಗ್ರೀನ್ ಮತ್ತೆ ಮಾರ್ಲೋ, 4 ಜನನು ಇರೋದ್ರಿಂದ ಸೊ ದಿಸ್ ಇಸ್ ಲೈಕ್ ಎ ಗ್ರೇಸ್ ಮಾರ್ಕ್ ಆನ್ ದಿಸ್ ಕ್ವೆಶ್ಚನ್. ಓಕೆ, so this is the answer. Okay, I think enough for today. So let's continue in the next session. I think half an hour is over. Let's continue next question in the next session. If you if you do like my information, if you do like this class, please do like the video and don't forget to share with your friends. So for more videos, for more literary information, tune to the channel Sahithya Aradhana and don't forget to subscribe the channel.